ರೇಡ್ ಒಂದು ನಿಮಿಷ ಇರಿ. ಭಾರತ ರತ್ನ ಅವರೇ ಪಟ್ಕೊಂಡ್ಬಿಟ್ರಲ್ಲ ಹಂಗೆ ಕಾಂಗ್ರೆಸ್ ನೈತಿಕತೆಯ ವಿರೋಧಿಗಳು, ಕೇವಲ ರೇಡ್ ಮಾಡಿದೆ. ಕಾಂಗ್ರೆಸ್ ಕನ್ವಿಕ್ಟ್ ಆಗಿರ್ತಕ್ಕಂಥ ಕೇವಲ 36 ಕೇಸ್ಗಳು. ಅಂದ್ರೆ ಸಕ್ಸಸ್ ರೇಟು 93%. ಓಕೆ, ಅದಷ್ಟು ವಿರೋಧ ಪಕ್ಷಗಳ ಮೇಲೆ. ಯಾಕೆ ಇದೇ ಸುವೇಂದು ಅಧಿಕಾರಿಗಳ ಜೊತೆ 26 ನಾಯಕರುಗಳ ವಿರೋಧ ಪಕ್ಷದ ನಾಯಕರುಗಳನ್ನ ಸೇರಿಸ್ಕೊಂಡ್ರಿ. ಅವ್ರ ಮೇಲೆ ಇಡಿ ಐಟಿ ಸಿಬಿಐ ಕೇಸ್ಗಳಿದ್ದು, ಇವ್ರು ಬಂದ ಮೇಲೆ ವಾಷಿಂಗ್ ಮೆಷಿನ್ ತರ ಯಾಕೆ ಅಲ್ಲೇ ನಿಂತೋಗ್ಬಿಟ್ಟಿದ್ದಾವ ಕೇಸ್ಗಳು. ಐಟಿ ನಲ್ಲಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಇಡಿ ನಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಫ್ರಾಡ್ಸ್ ಇದ್ದಾಗ ಅವ್ರು ಆ ಫೈನಾನ್ಷಿಯಲ್ ಫ್ರಾಡ್ನ ನಾವು ಅದರ ಫೈನು ಮತ್ತು ಫೀಸ್ ಏನು ಕಟ್ತೀವಿ ಅಂತ ಹೇಳ್ತಾರೋ ಅದ್ರ ಮೇಲೆ ಆಗ್ತಕ್ಕಂಥದ್ದು ಏನೇನೋ ಕಂಪ್ಯಾರಿಸನ್ ಕೊಡ್ತಿದ್ದಾರೆ ನೋಡಿ. ಇವತ್ತಿನ ಆಗಬೇಕಾಗಿರ್ತಕ್ಕಂಥ ಚರ್ಚೆ ಏನು ಅಂದರೆ, ನಾಗೇಂದ್ರ ಅವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ತಾರೋ ಅಥವಾ ಕೊಡಲ್ವೋ ಅಂತ. ಮತ್ತು ರಿಸರ್ವೇಷನ್ ಏನಿದೆ ಎಸ್ ಟಿ ಸಮುದಾಯಕ್ಕೆ 3% ಏನು ವಾಪಸ್ ಮಾಡಿದ್ದಾರೆ ಇವರು, ನಾವಿದ್ದು 3ರಿಂದ 7 ಮಾಡಿದ್ವಿ, ಅದನ್ನ ಮತ್ತೆ 7% ಯಾವಾಗ ಮಾಡ್ತೀರಾ ಅಂತಕ್ಕಂತಹ ಪ್ರಶ್ನೆಗಳು ಇಟ್ಕೊಂಡು ನಾವು ಪಾದಯಾತ್ರೆ ಇದಕ್ಕೆ ನಾಗೇಂದ್ರ ಇನ್ನೊಂದು ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ಶ್ರೀರಾಮುಲು ಅವರು ಹೇಳಿರ್ತಕ್ಕಂತಹ ಏನ್ ವಿಚಾರ ಇದೆ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಆಟೋ ಡ್ರೈವರ್ಗೆ ಒಂದ್ ನಿಮಿಷ ಇರ್ರಿ ರಘು, ಯಾಕ್ರಿ ಹಿಂಗ್ ಆಡ್ತೀರಾ? ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ, ಆಟೋ ಡ್ರೈವರ್ ಆಟೋ ತೆಗೆದುಕೊಳ್ಳಕ್ಕೆ ಸಹಾಯಧನ ರೈತರಿಗೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಕ್ಕೆ ಎಸ್ ಟಿ ಸಮುದಾಯದ ರೈತರಿಗೆ, ವಾಲ್ಮೀಕಿ ಸಮುದಾಯದ ರೈತರಿಗೆ ತೆಗೆದುಕೊಳ್ಳಕ್ ಆಗ್ತಿಲ್ಲ. ಇಂತಹ ಒಂದು ಗಂಭೀರ ವಿಚಾರಗಳನ್ನ ಇಟ್ಕೊಂಡು ಏನ್ ಮಾಡಿದ್ರಿ, ಯಾರು ಏನ್ ತಗೊಂಡ್ರು, ಯಾರಿಗೇನ್ ಬಂತು, ರಾಜೀನಾಮೆ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಾನು ಇದ್ದೆ. ಕಾಂಗ್ರೆಸ್ ನಾಗೇಂದ್ರ ಅವರು ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ದಾರೆ, ಕಳೆದ 3 ವರ್ಷದಲ್ಲಿ ಸುಳ್ಳು ಹೇಳ್ತಾರೆ. ಸಿದ್ದರಾಮಯ್ಯ ತಿಂದಿದ್ದೀವಿ ನಾವು ದುಡ್ಡು ಅಂತೇಳಿ ಸಿದ್ದರಾಮಯ್ಯ ಸ್ವಾಮಿ 60 ಕೋಟಿ ನೀವು ಗಂಗಾ ಕಲ್ಯಾಣದಲ್ಲಿ ತಿಂದು ತೆಗೆದವರು ನೀವೇನೆ. ಈಗ ಮಹೇಶ್ವರ ನೀವು ಅವಾಗ್ಲೂ ಒಂದು ಮಾತಿದೆ, ತಗೊಂಡು ದುಡ್ಡನ್ನ ಅಥವಾ ಈ ಫ್ರಾಡ್ ಸ್ಕ್ಯಾಮ್ ಮೂಲಕ ಪಡ್ಕೊಂಡಂತ ಒಂದು ದುಡ್ಡನ್ನ ವಾಪಸ್ ಕೊಟ್ಬಿಟ್ರೆ ಪ್ರಾಯಶ್ಚಿತ್ತ ಆಗೋಯ್ತಾ ಸರ್? ನೋಡಿ, ಈಗ ಮೊನ್ನೆ ಕೂಡ ಇದೇ ಚರ್ಚೆ ಆದಾಗ ಕೇವಲ 4 ಕೋಟಿ ರೂಪಾಯಿ, ಕೇವಲ ಅಲ್ಲ ಅದು ನಮಗೆ, ಬಟ್ ಅವತ್ತು ಹೇಳಿದವ್ರು ಹೇಳಿದ್ದು ಕೇವಲ 4 ಕೋಟಿ ರೂಪಾಯಿ ಮಾತ್ರ ರಿಕವರ್ ಮಾಡೋದು ಬಾಕಿ ಇದೆ. ಸಿದ್ದರಾಮಯ್ಯ ನಾವು ವಾಪಸ್ ಪಡೆದು ಬಿಟ್ಟಿದ್ದೀವಿ. 98% ಬಂದಿದೆ. ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಹಣಕಾಸು ಖಾತೆ ಅವ್ರ ಬಳಿನೇ ಇತ್ತು, ಅವರು ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ವಾಪಸ್ ಬಂದಿದೆ. ಜೊತೆಗೆ ನಾವು ಕೇಳಿದ್ವಿ ಸೆಷನ್ ಅಲ್ಲಿ, ಬ್ಯಾಂಕಲ್ಲಿ ದುಡ್ಡಿರುತ್ತೆ ತಗೊಂಡು ತಿನ್ಬಿಡಿ, 6 ತಿಂಗಳಾದ್ಮೇಲೆ ಬ್ಯಾಂಕಿಗೆ ತಂದ್ಕೊಡಿ, ಆಮೇಲೆ ಅವ್ನು ರಾಜೀನಾಮೆ ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಸದನದ ಒಳಗಡೆ ನಾವು ಇವತ್ತು ಕ್ವಶನ್ ಮಾಡಬೇಕಾದ್ರೆ ಇದೇ ಸ್ಪೀಕರು ಸದನ ಬಾವಿ ಬನ್ನಿ ಅಂದ್ರು, ಅಲ್ಲೂ ಕೇಳಬೇಕಾದ್ರೆ ಸದನವನ್ನ ಮುಂದೂಡಿದ್ರು. ಅಹೋರಾತ್ರಿ ಧರಣಿ ಅಂದ್ವಿ, ಪ್ರಾಯಶ್ಚಿತ್ತ ಯಾತ್ರೆ ಅಂತ ಹೇಳ್ಬಿಟ್ಟು ಒತ್ತಿಕ್ಕಿದ್ರು. 3ನೇದು ಈಗ ನಾವು ಯಾವಾಗ ಪಾದಯಾತ್ರೆ ಅಂದ್ವಿ ತತ್ಕ್ಷಣ ದೆಹಲಿಗೆ ಓಡೋಗ್ತಾರೆ. ಯಾರು? ಡಿ ಕೆ ಶಿವಕುಮಾರ್. ಯಾಕೆ ಹೇಳಿ? ಮಾಡಿರುವಂತ ಒಂದು ಪಾಪದ ಕೂಸನ್ನ ನಾನೇ ಕೊಡ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ಇವತ್ತು ದೆಹಲಿಗೆ ಯಾಕಪ್ಪ ಹೋಗ್ತಿದ್ಯಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್? ಹೇಳ್ರಿ,
ರಾಜೀನಾಮೆ ಇಲ್ಲಿ ಕೊಡ್ಸಕ್ ಬಿಟ್ಬಿಟ್ಟು Central ಇದೇ ನಾಗೇಂದ್ರ ಮಾಡಕ್ ಹೋಗಿದ್ದಾರೆ ಅವ್ರು. ಪ್ರಾಯಶ್ಚಿತ್ತ ನೋಡಿ. ಯಾತ್ರೆನ ತೆಗೆದುಕೊಂಡು TP ಹೋಗಿದ್ದೀರಪ್ಪ ನೋಡಿ ಸ್ವಾಮಿ. ನಾಗೇಂದ್ರನ್ನ. ನಿಮ್ಮ ಏನ್ರಿ? ಸ್ವಾಮಿ ಅದು ಬಿಟ್ಬಿಟ್ಟು ಸುಮ್ನೆ. ರಘು ಇಲ್ಲಿ ಬಂದ್ಬಿಟ್ಟು ಬೊಗಳೆ ಬಿಡ್ತಾವ್ರೆ ರಘು ಇಲ್ಲಿ ಮಾಡ್ರೆ ತಿಳ್ಬಿಟ್ಟು ರಾಜ್ಯದ ಜನ SC/ST ದುಡ್ಡನ್ನ ಇದೇ ನಾಗೇಂದ್ರನ ರಾಜೀನಾಮೆ ಕೊಡ್ತಾನೆ ಸರಿ. 9 ದಿನ ಹಾಳು ಮಾಡಿಕ್ಕಿದ್ದೀರಾ. ಆಯ್ತು, ನಾನು ಸುಭಾಷ್ ಅವ್ರಿಗೆ ಒಂದು ಈಗ ನಿಮಿಷ ಒಂದು ಕೊಡ್ಲೇ last ಬೇಕು. ಒಂದು ಸುಭಾಷ್ 5 ಅವರೇ, please, please, please. seconds, only 5 seconds. ನಿಮ್ನೆ ಕೇಳ್ತೀನಿ, ಹಿಂದಿನ ಸರ್ಕಾರದಲ್ಲಿ ಬೋವಿ ಹಗರಣ ಮತ್ತು ಇದ್ ನಡೆದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು resignation ಹಾಕಿದ್ರು. ಅವ್ರನ್ನ ಕೇಳಿ. ಹೇಳಿದ್ರಾ? ಸುಭಾಷ್ ಹುಗಾರ್ ಅವರೇ, ಅಲ್ಲಗೌಡ್ರೆ, please. ಗೆಲ್ಲಿಸ್ತಿಂತ ಇದ್ದಾರೆ ಅಲ್ಲಗೌಡ್ರೆ, 40 ತಿಂಗಳಿಂದ. ಸುಭಾಷ್ ಹುಗಾರ್ ಅವರೇ, ಸಮರೈಸ್ ಮಾಡಿ ಇದನ್ನ ನಮ್ಗೆ. ST ಸಮುದಾಯದ ದೃಷ್ಟಿಕೋನದಿಂದ ರಾಜ್ಯದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಘಟಕದ ರಾಜಕೀಯದ ದೃಷ್ಟಿಕೋನದಿಂದ ಹೆಂಗೆ ಇದು ಮುಂದಿನ ದಿನಗಳಲ್ಲಿ ಪರಿಣಮಿಸುತ್ತೆ? ನಿಮ್ಮ ಒಂದು ಊಹೆ, ನಿಮ್ಮ ವಿಶ್ಲೇಷಣೆ. ಸುಭಾಷ್ ಅವರು ಕೇಳಿಸ್ಲಿಲ್ವಾ? ಸುಭಾಷ್ ಅವ್ರು ಕೇಳಿಸ್ತಾ? ಇಲ್ಲ ನಿಖಿಲ್ ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್ ಏನು ಒಂದು ಕರೆಕ್ಟ್ ಸಾರಾಂಶವಾಗಿ ಇದರ ಮುಂದಿನ ದಿನಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಎಂದೆ. ಕೇಳಲಿಲ್ಲ. ನನ್ನ ಹತ್ರ ಸಮಯ ಇದ್ದಿದ್ದು ಅಷ್ಟೇನೆ, ಹಂಗಾಗಿ ಅದನ್ನ ಅಲ್ಲೇ ಬಿಡ್ತೀನಿ. ಥ್ಯಾಂಕ್ ಯು ಸುಭಾಷ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಅಶೋಕ್ ಗೌಡ್ರೆ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.